ಪ್ರಜ್ವಲ್ ರೇವಣ್ಣ ಆಗಮನಕ್ಕೆ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಅವರು ವಿಮಾನ ನಿಲ್ದಾಣಕ್ಕೆ ಬಂದು ಇಳಿಯಲಿದ್ದಾರೆ. ಕೇವಲ 45 ನಿಮಿಷಗಳಷ್ಟೇ ಬಾಕಿ ಇದೆ. ನಿಮಿಷಗಳು ಬೆಂಗಳೂರಿಗೆ ವಿಮಾನ ಬಂದು ಇಳಿಲಿಕ್ಕೆ. ಬೆಂಗಳೂರಿನಿಂದ 600 ಕಿಲೋಮೀಟರ್ ದೂರದಲ್ಲಿದೆ ವಿಮಾನ. ಗೋವಾ ಏರ್ ರೂಟ್ ಮೂಲಕ ಬೆಂಗಳೂರಿಗೆ ಆಗಮನ ಆಗಲಿದೆ. ಗೋವಾ ಗಡಿ ಭಾಗದಲ್ಲಿದೆ. ನಿಗದಿತ ಸಮಯಕ್ಕೆ ಸರಿಯಾಗಿ 12:35ಕ್ಕೆ ಬೆಂಗಳೂರಿನಲ್ಲಿ ಲ್ಯಾಂಡಿಂಗ್ ಪ್ರಕ್ರಿಯೆ ಆರಂಭವಾಗುತ್ತೆ. 45 ನಿಮಿಷಗಳು ಕೌಂಟ್ ಡೌನ್ ಶುರುವಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಆಗಮನಕ್ಕಾಗಿ ಬೆಂಗಳೂರಿನಿಂದ 600 ಕಿಲೋಮೀಟರ್ ದೂರದಲ್ಲಿ ವಿಮಾನ ಹಾರಾಟ ಆಗ್ತಾ ಇದೆ. ಇನ್ನೇನು ಕೇವಲ 45 ನಿಮಿಷಗಳಲ್ಲಿ ಬೆಂಗಳೂರಿಗೆ ಎಂಟ್ರಿ ಪಡ್ಕೊಳ್ಳುತ್ತೆ, ಲ್ಯಾಂಡ್ ಆಗುತ್ತೆ. ಸೊ ಅದಾದ ನಂತರದಲ್ಲಿ ಪ್ರಕ್ರಿಯೆಗಳು ಚುರುಕನ್ನ ಪಡ್ಕೊಳ್ಳುತ್ತೆ. ಕೊನೆಗೂ ಭಾರತಕ್ಕೆ ವಾಪಸ್ ಆಗ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ. ಅದು ಕೂಡ 34 ದಿನಗಳ ಬಳಿಕ. 34 ದಿನಗಳಿಂದ ಅವರು ಇವಾಗ ಬರ್ಬೋದು, ಅವಾಗ ಬರ್ಬೋದು ಅನ್ನುವಂತಹ ಮಾತುಗಳೇ ಆಗ್ತಾ ಇತ್ತು ವಿನಃ ಅದಕ್ಕೆ ಸಂಬಂಧಿತವಾದಂತಹ ಪ್ರಕ್ರಿಯೆಗಳು ಆಗ್ತಿರ್ಲಿಲ್ಲ. ಈಗ ಅದೆಲ್ಲವೂ ಕೂಡ ಅಂತಿಮ ಹಂತಕ್ಕೆ ಬಂದು ನಿಂತಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ರೈಟ್ ನಾವು ಎಷ್ಟು ಕಿಲೋಮೀಟರ್ ಡಿಸ್ಟೆನ್ಸ್ ನಲ್ಲಿದೆ? ಕೇವಲ 45 ನಿಮಿಷಗಳಷ್ಟೇ ಬಾಕಿ ಉಳ್ಕೊಂಡಿದೆ. ಸೊ ಈ ಹಿನ್ನೆಲೆಯಲ್ಲಿ ಬೆಳವಣಿಗೆಗಳೇನೆಲ್ಲ ಆಗ್ತಾ ಇದೆ? ದಿವ್ಯ, ಪ್ರಜ್ವಲ್ ಬರುವ ಸಮಯ ಹತ್ತಿರ ಆಗ್ತಾ ಇರುವಂಥದ್ದು. 12:30ಗೆ ಇಲ್ಲಿ ಅರೈವಲ್ ಆಗ್ತಾರೆ ಏರ್ಪೋರ್ಟ್ನಲ್ಲಿ. ಈಗ ಇನ್ನೊಂದು 3/4 ಗಂಟೆ ಅಷ್ಟೇ ಬಾಕಿ ಇರುವಂಥದ್ದು. ಹಾಗಾಗಿ ಅವರು ಬರ್ತಾ ಇರುವಂತಹ ಸಮಯ ಹತ್ತಿರ ಆಗ್ತಿರೋ ಹಿನ್ನೆಲೆಯಲ್ಲಿ ಟರ್ಮಿನಲ್ 2ನಲ್ಲಿ ಎಲ್ಲ ಸಿದ್ಧತೆಗಳನ್ನು ಕೂಡ SIT ಅಧಿಕಾರಿಗಳು, ಇಮಿಗ್ರೇಷನ್ ಅಧಿಕಾರಿಗಳು ಮಾಡ್ಕೊಳ್ತಾ ಇರುವಂಥದ್ದು. ಏನೆಲ್ಲ ಅಗತ್ಯ ಸಿದ್ಧತೆ ಬೇಕೋ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಬಂದ ತಕ್ಷಣ ಇಮಿಗ್ರೇಷನ್ ಅಧಿಕಾರಿಗಳು ಅವ್ರನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ತಾರೆ. ಏನೆಲ್ಲ ಚೆಕ್ ಎಲ್ಲ ಮಾಡ್ಕೋಬೇಕು ಎಲ್ಲ ಮಾಡಿಕೊಂಡು ಅನಂತರ SIT ಅಧಿಕಾರಿಗಳು ತಿಳಿಸ್ತಾರೆ. SIT ಅಧಿಕಾರಿಗಳು ತಮ್ಮ ಸ್ವಾಧೀನಕ್ಕೆ ತೆಗೆದುಕೊಂಡು ಸ್ಥಳದಲ್ಲೇ ಅರೆಸ್ಟ್ ಅನ್ನ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಮಾಡ್ತಾರೆ. ನಂತರ SIT ಕಚೇರಿಗೆ ಕರ್ಕೊಂಡು ಹೋಗಿ ಏನು ಅಗತ್ಯ ಪ್ರಕ್ರಿಯೆ, ಮುಂದಿನ ಪ್ರಕ್ರಿಯೆಗಳಿದ್ದಾವೆ ಅದನ್ನ ಮಾಡ್ತಾರೆ. ಸದ್ಯ ಅವರು ಬರೋದಷ್ಟೇ ಬಾಕಿ, ತುಂಬಾ ಸನಿಹದಲ್ಲೇ ಇದ್ದಾರೆ. ಆ ಹಿನ್ನೆಲೆಯಲ್ಲೇ ಎಲ್ಲರೂ ಕೂಡ ಅಲರ್ಟ್ ಆಗಿದ್ದಾರೆ ದಿವ್ಯಾ. ಬಟ್ ಇಂಥದ್ದೇ ಟೈಮಿಗೆ ಬರ್ತಾರೆ, ಇದೆಲ್ಲವೂ ಕೂಡ ಸ್ಕೆಡ್ಯೂಲ್ ಆಗಿತ್ತು. ಆದರೂ ಸಂಜೆಯಿಂದಲೇ SIT ಟೀಮ್ ಅಲ್ಲಿ ಬೀಡು ಬಿಟ್ಟಿರೋದು, ತಂಡಗಳನ್ನ ಅಲ್ಲಿ ರಚನೆ ಮಾಡ್ಕೊಂಡಿರೋದು, ಇದೆಲ್ಲ ಯಾಕಾಗಿ ಇಷ್ಟು ಅರ್ಲಿಯಾಗಿ ಮಾಡ್ಕೊಂಡಿದ್ರು ಈ ಪ್ರಿಪರೇಷನ್? ಅಂದ್ರೆ ಯಾವಾಗ ಬೇಕಾದ್ರೂ ಬರ್ಬಹುದು ಅನ್ನೋ ಅನುಮಾನ ಏನಾದ್ರೂ ಇತ್ತಾ? ಆ ಥರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ ದಿವ್ಯ. ಅವರು ಯಾವಾಗ ವಿದೇಶದಿಂದ ವಿಡಿಯೋ ಮಾಡಿ ವಾಪಸ್ ಬರ್ತೀನಿ 31ನೇ ತಾರೀಕು SIT ಅಧಿಕಾರಿಗಳ ಮುಂದೆ ಹಾಜರಾಗ್ತೀನಿ ಅಂತ ಹೇಳಿದರು, ಅನಂತರದಿಂದಲೇ ತೀವ್ರವಾದಂತಹ ನಿಗಾವನ್ನು ಏರ್ಪೋರ್ಟ್ನಲ್ಲಿ ಇಟ್ಟಿದ್ರು. ಅದರಲ್ಲೂ ಮುಖ್ಯವಾಗಿ ಮೊನ್ನೆ ರಾತ್ರಿಯಿಂದನೇ SIT ಅಧಿಕಾರಿಗಳು ಒಂದು ತಂಡ ಇಲ್ಲಿ ಬೀಡು ಬಿಟ್ಟಿದ್ರು. ಇವತ್ತು 3 ತಂಡಗಳು ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಸಿದ್ಧ ಆಗಿರುವಂಥದ್ದು. ಇದಲ್ದೇನೆ ಪೊಲೀಸರು ಕೂಡ ಇದ್ದಾರೆ, ಇದಲ್ದೇನೆ ಇಮಿಗ್ರೇಷನ್ ಅಧಿಕಾರಿಗಳು ಕೂಡ ಇಲ್ಲ ಸ್ಥಳದಲ್ಲಿದ್ದಾರೆ. 3 ತಂಡಗಳು SIT ತಂಡಗಳು ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಮುಖ್ಯವಾಗಿ ಯಾವ ರೀತಿ ಕರ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಬೇಕು. ಮೊದಲು ಇಮಿಗ್ರೇಷನ್ ಪ್ರಕ್ರಿಯೆ ಮುಗಿಸ್ಬೇಕು. ಮುಗಿಸಿದ ನಂತರ ಅವ್ರನ್ನ SIT ಅಧಿಕಾರಿಗಳು ಸ್ವಾಧೀನಕ್ಕೆ ತೆಗೆದುಕೊಂಡು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಬೇಕು. ಅವರು 12:30ಗೆ ಬಹುಶಃ ಬಂದರೆ ಹತ್ತಿರ 2 ಗಂಟೆ ಮಧ್ಯರಾತ್ರಿವರೆಗೂ ಕೂಡ, ಬೆಳಗಿನ ಜಾವ 2 ಗಂಟೆವರೆಗೂ ಕೂಡ ಆ ಪ್ರೊಸೆಸ್ ಆಗುತ್ತೆ, ಇಮಿಗ್ರೇಷನ್ ಪ್ರೊಸೆಸ್ ಆಗುತ್ತೆ. ನಂತರ 2 ಗಂಟೆ ನಂತರ ಅವರು ಏರ್ಪೋರ್ಟ್ ಇಂದ ಹೊರಗಡೆ ಬರುವಂಥದ್ದು. ಪ್ರಮುಖವಾಗಿ ದಟ್ಟವಾದಂಥ ಸಾಧ್ಯತೆ ಇರುವಂಥದ್ದು ಟರ್ಮಿನಲ್ 2 ಇಂದಲೇ ಹೊರಗಡೆ ಕರ್ಕೊಂಡು ಬರ್ತಾರೆ ಪ್ರಜ್ವಲ್ ರೇವಣ್ಣ ಅವ್ರನ್ನ SIT ಅಧಿಕಾರಿಗಳು ಅಂತ ಇರೋದು. ಆ ಸಾಧ್ಯತೆ ಇಲ್ಲ ಅಂತಂದ್ರೆ ಆಲ್ಫಾ ಗೇಟ್ ಅಂತ VVIPಗಳು ಬರುವಂತಹ ಗೇಟಲ್ಲಿ ಅಲ್ಲಿ ಮಾಧ್ಯಮದವರು ಮತ್ತೆ ಅವ್ರ ಬೆಂಬಲಿಗರು ಯಾರೆಲ್ಲ ಇದ್ದಾರೆ ಅವ್ರನ್ನ ತಪ್ಪಿಸಿ ಈ ಕಡೆಯಿಂದ ಕರ್ಕೊಂಡು ಬರುವ ಸಾಧ್ಯತೆ ಕೂಡ ಇರುವಂಥದ್ದು. ನನಗೇನು ತೋರಿಸ್ತಾ ಇದ್ದೇನೆ ಸ್ಥಳದಲ್ಲಿ, ಇದು ಆಲ್ಫಾ ಗೇಟ್. ಇದು ರಾಷ್ಟ್ರಪತಿಗಳು, ರಾಜ್ಯಪಾಲರು, ಉಪರಾಷ್ಟ್ರಪತಿಗಳು, ಮುಖ್ಯಮಂತ್ರಿಗಳು ಬರುವಂತಹ ಸ್ಥಳ ವಿತ್ ಎಸ್ಕಾರ್ಟು. ಈಗ ಪ್ರಜ್ವಲ್ ರೇವಣ್ಣ ಅವ್ರಿಗೂ ಕೂಡ ಈ ಮಾರ್ಗದಲ್ಲೂ ಕೂಡ ಕರ್ಕೊಂಡು ಬರ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಆದರೆ ಹೆಚ್ಚಿನ ಸಾಧ್ಯತೆ ಇರುವಂಥದ್ದು ಟರ್ಮಿನಲ್ 2 ಎಲ್ಲ ಸಿದ್ಧತೆ ಅಗತ್ಯ ಮುನ್ನೆಚ್ಚರಿಕೆ ಕೈಗೊಂಡಿರೋದು ಕೂಡ ಅದೇ ಭಾಗದಲ್ಲಿ ದಿವ್ಯಾ.